ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಒಂದಷ್ಟು ದಿನ ವಿಪರೀತವಾಗಿ ಮಳೆ ಸುರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಎಷ್ಟು ಮಟ್ಟಿಗೆ ಬಂತಪ್ಪ ಅಂತಂದರೆ ಗದ್ದೆ ನಾಟಿ ಮಾಡಿರೋದೆಲ್ಲ ಹಾಳಾಗುವಷ್ಟು, ಕೊಳ್ತು ಹೋಗುವಷ್ಟು ವಿಪರೀತವಾಗಿ ಮಳೆ ಬಂತು. ಅದೇ ಈಗ ಒಂದು 3-4 ದಿನದಿಂದ ವಿಪರೀತವಾಗಿ ಬಿಸಿಲು ಸ್ಟಾರ್ಟ್ ಆಗಿದೆ. ಗದ್ದೆಗೆ ನೀರಿಲ್ಲದೆ ಗದ್ದೆ ಎಲ್ಲ ಒಣಗಿ ಹೋಗ್ತಾ ಇದೆ. ಸೊ ನೀರು ಸಾಕಾಗದೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮೋಟ್ರ್ ಸಹಾಯದಿಂದ ಬೋರಿಂದ ನೀರು ಹೊಡೆದು ಗದ್ದೆಗೆ ಬಿಡ್ತಾ ಇದ್ದೀವಿ. ಇದು ನೋಡಿ, ಬೋರ್ವೆಲ್ಲಿಂದ ಬರ್ತಾ ಇರೋದು ನೀರು. ಅಷ್ಟು ಬಿಸಿಲು ಸ್ಟಾರ್ಟ್ ಆಗಿದೆ. ನಾವು ಈಗ ನಾಟಿ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಗದ್ದೆಗೆ ಬರ್ತಾ ಇರ್ತಾರೆ. ಅಪ್ಪ ಆಗಲಿ ಇಲ್ಲ ಶ್ರೀ ಆಗಲಿ ಬರ್ತೀವಿ, ಇಲ್ಲ ಅಮ್ಮ ಆಗಲಿ ದಿನಕ್ಕೊಂದು 2-3 ಸತಿನಾದರೂ ಬರ್ತಾರೆ. ಸೊ ನಿನ್ನೆ ಮನೆ ಹತ್ರ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಿನ್ನೆ ಯಾರು ಬರೋದಕ್ಕೆ ಆಗಿರಲಿಲ್ಲ. ಇವತ್ತು ಬಂದು ನೋಡಿದ್ರೆ ನಮ್ಮ ಗದ್ದೆ ಹಾಳಿ ಮೇಲೆ ವಿಪರೀತವಾಗಿ ಅಣಬೆಗಳು ಎದ್ದಿದ್ದಾವೆ. ಅದು ನೆನ್ನೆ ಬಂದು ನೋಡಿದರೆ ತುಂಬ ಫ್ರೆಶ್ ಆಗಿರ್ತಿತ್ತು, ಅಂದರೆ ಇನ್ನು ಮೊಗ್ಗು ಇರ್ತಿತ್ತು, ಫ್ರೆಶ್ ಆಗಿರ್ತಿತ್ತು. ನಮಗೆ ತುಂಬ ಅಣಬೆಗಳು ಸಿಗ್ತಾಯಿತ್ತು ಅನಿಸುತ್ತೆ. ನೆನ್ನೆ ಯಾರು ಬರದೇ ಇರೋ ಕಾರಣ ಅದು ಫುಲ್ ಅರಳಿಬಿಟ್ಟಿದೆ. ಅರಳಿ ಅದರೊಳಗಡೆ ಹುಳ ಎಲ್ಲ ಸೇರಿಕೊಂಡು ಒಂದು 90% ಅಣಬೆಗಳನ್ನ ಹಾಳು ಮಾಡಿಬಿಟ್ಟಿತ್ತು. ನೋಡಿ, ನಾವು ನೆನ್ನೆನೇ ಬಂದಿಲ್ಲ, ಅದು ನೆನ್ನೆನೇ ಎದ್ದೇಳಬೇಕಿತ್ತಾ. ನನಗಂತೂ ಅಣಬೆ ಅಂತಂದರೆ ತುಂಬ ಇಷ್ಟ. ಅದರಲ್ಲೂ ಅಣಬೆಯಿಂದ ಮಾಡುವಂಥ ಎಲ್ಲ ರೆಸಿಪಿಗಳು ನಂಗೆ ಇಷ್ಟ. ಮಶ್ರೂಮ್ ಪೆಪ್ಪರ್ ಫ್ರೈ, ಆಮೇಲೆ ಮಶ್ರೂಮ್ ಪಲಾವು, ಮಶ್ರೂಮ್ ಬಿರಿಯಾನಿ, ಮತ್ತು ಸಾಂಬಾರು ಕೂಡ ಮಾಡ್ತಾರೆ ಅದರಲ್ಲಿ. ಅದು ಮಲೆನಾಡು ಸೈಡ್ ಕಡುಬು ಜೊತೆಗಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ಎಲ್ಲ ರೆಸಿಪಿಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಇದರಲ್ಲಿ ತುಂಬ ವೇಸ್ಟ್ ಇತ್ತು. ನಂಗೆ ತುಂಬ ಇಷ್ಟ ಅನ್ನೋ ಕಾರಣಕ್ಕೆ ನಾನು ಅದರಲ್ಲೇ ಕೆಲವೊಂದೊಂದು ಆರಿಸ್ಕೊಂಡು ಎತ್ಕೊಂಡೆ. ಅದು ಬೇರೆ, ಈ ವರ್ಷದಲ್ಲಿ ನಮಗೆ ಸಿಕ್ಕಿರುವಂಥ ಮೊದಲನೇ ಅಣಬೆಗಳು ಇದು. ಇಲ್ಲಿ ತನಕ ನಾವು ಒಂದು ಸತಿನೂ ಅಣಬೆ ನಮಗೆ ಸಿಕ್ಕಿರಲಿಲ್ಲ. ಮತ್ತು ಇನ್ನೂ ಅಣಬೆ ಸೀಸನ್ ಮುಗೀತಾ ಬಂತು, ಇನ್ನೂ ಸಿಗಲ್ಲ ಅನಿಸುತ್ತೆ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನನಗೆ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ನೋಡಿ ಎತ್ಕೋತಾ ಇದ್ದೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಅದಕ್ಕೋಸ್ಕರ ಇದರಲ್ಲಿ ಚೆನ್ನಾಗಿರೋದು ಯಾವುದು, ಚೆನ್ನಾಗಿಲ್ಲದೆ ಇರೋದು ಯಾವುದು ಅಂತ ಹೇಳಿಬಿಟ್ಟು ನಮಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಬಿಸಿಲು ಹೊಡಿತಾ ಇತ್ತು. ನಾವು ಅಣಬೆ ಕೀಳಕ್ಕೆ ಹೋದಾಗ ಒಂದು 12:30 ಆಗಿತ್ತು ಅನಿಸುತ್ತೆ. ಹಾಗಾಗಿ ತುಂಬ ಬಿಸಿಲಿತ್ತು. ಅಷ್ಟು ನಾವು ಆರ್ಸಕ್ಕೆ ಹೋಗಲಿಲ್ಲ, ಮನೆಗೆ ಬಂದು ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಅಂದಾಜಿಗೆ ಕಿತ್ಕೊಂಡು ಬಂದ್ವಿ. ಇದನ್ನು ಹೇಗೆ ಚೆನ್ನಾಗಿಲ್ಲ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ ಅಂತಂದರೆ, ಅಣಬೆಯನ್ನು ಈ ಥರ ಉಲ್ಟ ತಿರ್ಸಿ ನೋಡಿದಾಗ ನೋಡಿ, ಈ ಥರ ಹಳದಿ ಆಗಿರುತ್ತೆ, ಲೈಟಾಗಿ ಹಳದಿ ಆಗಿರುತ್ತೆ. ಕೆಲವೊಂದೊಂದು ಫುಲ್ ಅಜ್ಜಿ ಥರ ಆಗಿರುತ್ತೆ, ಕೆಲವೊಂದೊಂದು ಲೈಟಾಗಿ ಹಳದಿ ಇರುತ್ತೆ. ಸೊ ಆ ಹಳದಿ ಇರೋದು ಹಾಳಾಗಿದೆ ಅಂತ ಹೇಳಿ. ಮತ್ತು ಹಿಂಗೆ ಉಲ್ಟ ತಿರ್ಸಿ ನೋಡಿದಾಗ ತುಂಬ ಫ್ರೆಶ್ ಆಗಿರುತ್ತೆ ಆ್ಯಂಡ್ ತುಂಬ ವೈಟ್ ಆಗಿರುತ್ತೆ, ಅದು ಚೆನ್ನಾಗಿದೆ ಅಂತ ಹೇಳಿ. ಮೊಗ್ಗಾದರೆ ನಾವು ಆ ಥರ ನೋಡೋದೇ ಬೇಡ, ಮೊಗ್ಗು ಯಾವಾಗಲೂ ಫ್ರೆಶ್ ಆಗೇ ಇರುತ್ತೆ. ಅದು ಏನಾದರೂ ಫುಲ್ ಅರಳಿದರೆ ಈ ಥರ ಆಗುತ್ತೆ ನೋಡಿ. ಈ ಥರ ಮೊಗ್ಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೇ ಬಿ ನಾವು ನೆನ್ನೆ ಹೋಗಿದ್ರೆ ಎಲ್ಲ ಈ ಥರದ್ದೇ ಸಿಕ್ತಿತ್ತೋ ಏನೋ, ಮಿಸ್ ಮಾಡ್ಕೊಂಬಿಟ್ವಿ. ಸುಮಾರು ಅಣಬೆಗಳು ಸಿಕ್ಕಿತ್ತು. ಬಟ್ ಇದನ್ನೀಗ ಕ್ಲೀನ್ ಮಾಡಬೇಕಾದ್ರೆ ತುಂಬ ಹುಷಾರಿ ಕ್ಲೀನ್ ಮಾಡಬೇಕು. ಇದ್ರ ದಂಟಲ್ಲಿ ಅಕ್ಕಿ ಅಲ್ಲಿ ಹುಳ ಇರುತ್ತಲ್ಲ ನೋಡಿ, ಆ ಥರ ಫುಲ್ಲು ವೈಟ್ ಹುಳಗಳಿರುತ್ತೆ. ಸೊ ದಿಂಡು ಯಾವುದು ಹುಳ ಯಾವುದು ಅಂತ ಗೊತ್ತಾಗಲ್ಲ, ತುಂಬ ಸೂಕ್ಷ್ಮವಾಗಿ ನೋಡಬೇಕು ದಿಂಡಲ್ಲಿ. ಮತ್ತು ಮೇಲ್ಗಡೆ ಛತ್ರಿ ಥರ ಇದೆಯಲ್ಲ, ಸೊ ಅದರಲ್ಲಿ ಕಪ್ಪು ಕಲರ್ ದೊಡ್ಡ ಹುಳನೂ ಇರುತ್ತೆ, ವೈಟ್ ಕಲರ್ ಹುಳನೂ ಇರುತ್ತೆ. ತುಂಬ ಹುಷಾರಿಯಾಗಿ ನಾವು ಇದನ್ನು ಕ್ಲೀನ್ ಮಾಡಬೇಕು. ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಮಾಡಬೇಕು ಅಂತ ಹೇಳ್ಬೋದು. ಕಣ್ಣು ತುಂಬ ಶಾರ್ಪ್ ಆಗಿರಬೇಕು ಅಂತ ಹೇಳ್ಬೋದು. ಸೊ ಇದನ್ನು ನಮ್ಮ ಅತ್ತೆ ಕ್ಲೀನ್ ಮಾಡಿ ಕೊಟ್ಟರು. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಇದರಲ್ಲಿ ಯಾವ ಥರ ಹುಳ ಇರುತ್ತೆ, ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು. ನನಗೆ ಅಷ್ಟು ಗೊತ್ತಿಲ್ಲ ಇದು ಅಣಬೆ ಬಗ್ಗೆ. ನಂಗೆ ತುಂಬ ಇಷ್ಟ, ಬಟ್ ನಂಗೆ ಅಷ್ಟು ಕ್ಲೀನ್ ಮಾಡೋದ್ರ ಬಗ್ಗೆ, ಇದ್ರ ಮೆಥಡ್ ಬಗ್ಗೆ ಗೊತ್ತಿರಲಿಲ್ಲ. ಇವಾಗ ಕಲ್ತ್ಕೊಂಡೆ ನಾನು. ಸೊ ಎಲ್ಲ ನಮ್ಮ ಅತ್ತೆ ಕ್ಲೀನ್ ಮಾಡಿ ಕೊಟ್ಟರು. ಎಷ್ಟೇ ನೀಟಾಗಿ ನೋಡಿದ್ರೂ ಕೂಡ ಇದರಲ್ಲೇ ಹುಳ ಇರುತ್ತೆ ಅಂತ ಡೌಟ್ ಇದ್ದರೆ ಈ ಒಂದು ಐಡಿಯಾನ ಯೂಸ್ ಮಾಡ್ಬೋದು. ಏನಪ್ಪ ಅಂತಂದರೆ, ನೀರು ಹಾಕಿಬಿಟ್ಟು ಅದಕ್ಕೆ ಅಣಬೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅದರಲ್ಲಿ ಏನಾದರೂ ಹುಳಗಳಿದ್ದರೆ ಅದು ಸತ್ತು ಹೋಗಿ ಮೇಲ್ಗಡೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅವಾಗ ಅದನ್ನು ಅಣಬೆಯಿಂದ ಆರಾಮಾಗಿ ಹುಳನ ಬೇರೆ ಮಾಡ್ಬೋದು. ಯಾಕಂದರೆ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದು ಸತ್ತು ಮೇಲ್ಗಡೆ ಬಂದು ತೇಲ್ತಾ ಇರುತ್ತೆ. ಸೊ ಅದನ್ನು 10 ನಿಮಿಷ ಹಾಗೆ ಇಟ್ಬಿಡೋಣ. ಊಟ ಟೈಮ್ ಆಗಿದ್ದರಿಂದ ಪೆಪ್ಪರ್ ಫ್ರೈ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ತುಂಬ ಈಸಿ ರೆಸಿಪಿ ಇದು, ತುಂಬ ಬೇಗ ಆಗೋಗುತ್ತೆ ಆ್ಯಂಡ್ ವೆರಿ ಟೇಸ್ಟಿ ರೆಸಿಪಿ. ನನಗಂತೂ ತುಂಬ ಇಷ್ಟ. ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ, ಅಣಬೆ ನಂಜು ಅಂತ ಹೇಳ್ತಾರೆ,
ಹಳೆ ಗಾಯಗಳು ಯಾವುದಾದ್ರೂ ಇದ್ದರೆ ಅಥವಾ ಬಾಣಂತಿಯರು ಇಲ್ಲ ಯಾವುದೇ ರೀತಿ ಆಪ್ರೇಷನ್ ಆದವರು ಇದ್ದರೆ ಈ ಅಣಬೆ ತುಂಬ ನಂಜು ಅಂತ ಹೇಳ್ತಾರೆ. ಸೊ ಲಿಮಿಟೇಷನಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ. ನಂಗೆ ತುಂಬ ಇಷ್ಟ, ನಾನು ಸ್ವಲ್ಪ ಜಾಸ್ತಿನೇ ತಿಂತೀನಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ಕಾಳು ಜೀರಿಗೆನ ಒಂದು ಸ್ಪೂನ್ ಕಾಳು ಜೀರಿಗೆನ ಬಾಯಿಗೆ ಹಾಕ್ಕೊಂಡು ನೀರು ಕುಡ್ಕೊಂಡ್ಬಿಡ್ತೀನಿ. ಸೊ ನಂಜಲ್ಲಿ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು 10 ನಿಮಿಷ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ವಲ್ಲ, ಸೊ ಅಣಬೆನ ಏನಾದರೂ ಹುಳ ಏನಾದರೂ ಇದೆ ಇನ್ನೊಂದು 2 ಸರಿ ತೊಳೆದ್ಬಿಟ್ಟು ಅದನ್ನು ಇದಕ್ಕೆ ಹಾಕಿಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನೀರು ಹಾಕೋ ನೆಸೆಸಿಟಿ ಇರಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಸಿಮ್ಮಲ್ಲಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಇನ್ನೇನು ನೀರು ಆರ್ತಾ ಬಂತು ಅಂತ ಅನ್ನುವಾಗ ಪೆಪ್ಪರ್ ಪುಡಿನ ಅದ್ರ ಮೇಲೆ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಸಿಮ್ಮಲ್ಲಿ ಬೇಯೋದಕ್ಕಿಟ್ರೆ ಆಯಿತು. ಇದರಲ್ಲೇ ಬೇಯುತ್ತೆ. ನಿಮಗೇನಾದರೂ ಬೇಯಲಿಲ್ಲ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಂಡ್ರು ಚೆನ್ನಾಗಾಗತ್ತೆ. ಇದು ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುವಂಥ ರೆಸಿಪಿ. ಕ್ವಿಕ್ಕಾಗುತ್ತೆ, ಟೇಸ್ಟಿಯಾಗತ್ತೆ. ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿಬಿಟ್ರೆ ಮಶ್ರೂಮ್ ಪೆಪ್ಪರ್ ಫ್ರೈಸ್ ರೆಡಿಯಾಗತ್ತೆ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ಟೇಸ್ಟಿ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ತಿಂದುಬಿಡ್ಬಿಡಿ, ಇದು ಸ್ವಲ್ಪ ನಂಜು ಕೂಡ ಇರುತ್ತೆ. ಸೊ ನಂಜಿನ ಬಾಡಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಇದನ್ನು ತಿಂದ ತಕ್ಷಣ ತುರ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಹಳೆ ಗಾಯಗಳೇನಿದ್ರು ತುರ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ತಿನ್ನಿ. ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋಗೆ ವ್ಯೂಸ್ ಏನೋ ಚೆನ್ನಾಗೇ ಬರ್ತಾ ಇದೆ, ಆದರೆ ಲೈಕು ಕಮೆಂಟ್ಗಳೇ ತುಂಬ ಕಡಿಮೆ ಬರ್ತಾ ಇದೆ, ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.